ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಪರಮೇಶ್ವರ್ ಮನೆ ಮುಂಭಾಗ ಪ್ರತಿಭಟನೆ. ಹೇಮಾವತಿ ನಾಲಾ ವಲಯ ಗೋರೂರು ಜಲಾಶಯದಿಂದ ತುಮಕೂರಿಗೆ ಹಂಚಿಕೆಯಾದ ನೀರಿನಲ್ಲೇ ಮಾಗಡಿ ಹಾಗೂ ರಾಮನಗರಕ್ಕೆ ಶ್ರೀರಂಗ ಯೋಜನೆಯಡಿ ನೀರು ಸೆಳೆಯುವ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿರೋಧಿಸಿ ನಡೆಯುತ್ತಿರುವ ಹೋರಾಟದ ಮುಂದಿನ ಹೆಜ್ಜೆಯ ಬಗ್ಗೆ ತುಮಕೂರು ನಗರದಲ್ಲಿ ಪ್ರಗತಿಪರ, ಕನ್ನಡಪರ, ರೈತಪರ, ಜನಪರ ಸಂಘಟನೆಗಳಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಮಾವತಿ ನೀರು ನಮ್ಮ ನೀರು, ನಮ್ಮ ಹಕ್ಕು ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಘೋಷಿಸಲಾಯಿತು. ಸಭೆಯಲ್ಲಿ ಹೇಮಾವತಿ ನೀರಿನ ತುಮಕೂರು ಜಿಲ್ಲೆಯ ಹಕ್ಕಿನ ಬಗ್ಗೆ ಇದೇ ಮೇ 30ರ ಬೆಳಗ್ಗೆ 10 ಗಂಟೆಗೆ ಜಿಲ್ಲೆಯ ಎಲ್ಲ ಪಕ್ಷದ ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು, ಹೋರಾಟಗಾರರು, ತುಮಕೂರಿನ ಎಲ್ಲ ಸಂಘ ಸಂಸ್ಥೆಗಳು, ಸಂಘಟನೆಗಳು, ನಾಗರಿಕ ಮತ್ತು ರೈತರನ್ನು ಒಳಗೊಂಡ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಹೆಗ್ಗೆರೆ ನಿವಾಸದ ಬಳಿ ಬೃಹತ್ ಪ್ರತಿಭಟನಾ ಸಭೆ ನಡೆಸಿ ಮನವಿ ಪತ್ರ ನೀಡುವ ಬಗ್ಗೆ ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ವೀರೇಶ್ ಪ್ರಸಾದ್, ಸಮಾಜ ಸೇವಕರಾದ ಎಸ್. ರಾಮಚಂದ್ರರಾವ್, ಕನ್ನಡ ಮತ್ತು ಸಂಸ್ಕೃತಿ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ಕನ್ನಡ ಪ್ರಕಾಶ್, ತುಮಕೂರು ಜಿಲ್ಲಾ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಶಬ್ಬೀರ್ ಅಹಮದ್, ಇಂದ್ರಕುಮಾರ್ ಡಿಕೆ, ರಫೀಕ್ ಅಹಮದ್, ಇಮ್ರಾನ್ ಅಹಮದ್, ಕರುನಾಡ ಯುವ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪ್ರಸನ್ನಕುಮಾರ್, ಅಖಿಲ ಕರ್ನಾಟಕ ಗ್ರಾಮೀಣ ಪ್ರಜಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮೀಸೆ ಸತೀಶ್, ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜು, ಮುಖಂಡರುಗಳಾದ ಸಿದ್ದರಾಮಣ್ಣ, ಜಿಬಿ ಶಿವಕುಮಾರ್, ಗ್ರಾಮೀಣ ಕಲಾವಿದರ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಪರಮಯ್ಯ ಜಿ, ಚಿತ್ರಲಿಂಗೇಶ್ವರ ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷರಾದ ಲಕ್ಕಮ್ಮ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಸನ್ಮಾನ್ಯ ಡಾಕ್ಟರ್ ಜಿ. ಪರಮೇಶ್ವರ್ ಸಾಹೇಬರು ಉಸ್ತುವಾರಿ ಸಚಿವರಿದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿಗಳಿದ್ದಾರೆ, KN ರಾಜಣ್ಣನವರು ಕೂಡ ಇದ್ದಾರೆ. ನಾವು ಕೂಡ ಅವರ ಹಲವಾರು ಬಾರಿ ಇಲ್ಲಿ ಅವರ ಪಕ್ಷದ ಕಚೇರಿಗೆ ಬಂದವರು ನಾವು ವೈಯಕ್ತಿಕವಾಗಿ ಸಂಘ ಸಂಸ್ಥೆಗಳು ಮನವಿ ಮಾಡಿದ್ದೀವಿ. ಅಲ್ಲೂ ಕೂಡ ತುಮಕೂರು ಜಿಲ್ಲೆಯವರ ಯೋಗಕ್ಷೇಮ ವಿಚಾರಣೆ ನಮ್ಮ ಜವಾಬ್ದಾರಿ ಇದೆ, ನಾನು ಮಾಡ್ತೀನಿ ಅಂತ ಪರಮೇಶ್ವರ್ ಸಾಹೇಬರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ತೀರ್ಮಾನ ತಗೊಂಡ್ರು ಕೂಡ ಈ ಜವಾಬ್ದಾರಿ ತುಮಕೂರು ಜಿಲ್ಲೆ ಜವಾಬ್ದಾರಿನ ಮೊದಲು ಪರಮೇಶ್ವರ್ ಸಾಹೇಬರು, ರಾಜಣ್ಣ ಸಾಹೇಬರು ತಗೊಬೇಕು. ಈ ಬಗ್ಗೆ ಯೋಜನೆ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಕೂಡ ಮಾತಾಡಿದ್ದೀನಿ. ಇದು ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗುತ್ತೆ ಅಂತಾನೆ ಪರಮೇಶ್ವರ್ ಸಾಹೇಬರು ಹೇಳಿದ್ದಾರೆ. ಇವರೆಲ್ಲರ ಮಾತುಗಳನ್ನು ಬಿಟ್ಟು ಸರ್ಕಾರ ಮುಂದುವರೆದ್ರೆ ಅವಾಗ ಬೇರೆ ರೀತಿ ಹೋರಾಟಗಳು ಆಗ್ತವೆ. ಅದಕ್ಕೆ ಸರ್ಕಾರ ಅವಕಾಶ ಕೊಡಬಾರ್ದು, DK ಶಿವಕುಮಾರ್ ಸಾಹೇಬ್ರು ಅವಕಾಶ ಕೊಡಬಾರ್ದು, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅವಕಾಶ ಕೊಡ್ಕೊಡ್ದು. ಖಂಡಿತವಾಗಿ ಹೇಳ್ತೀವಿ, ಓಪನ್ ಚಾನಲ್ನಲ್ಲಿ ನೀರು ತಗೊಂಡೋಗಿ ತುಮಕೂರು ತಗೊಂಡೋಗೋಕೆ ಮುಂಚೆ ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಇರ್ತಕ್ಕಂಥ ಯೋಜನೆಗಳೇನೈತೆ ಅದ್ರ ಪ್ರಕಾರ ಎಲ್ಲ ಕೆರೆಗಳಿಗೆ ಸಂಪೂರ್ಣವಾಗಿ ನೀರು ತುಂಬಿಸ್ಬೇಕು. ಕುಡಿಯೋ ಯೋಜನೆಗೆ ಇರ್ತಕ್ಕಂಥ ತುಮಕೂರು ಜಿಲ್ಲೆ ಸ್ಮಾರ್ಟ್ ಸಿಟಿ ಇರ್ತಕ್ಕಂಥ ತುಮಕೂರು ನಗರಕ್ಕೂ ಕೂಡ ಎಲ್ಲ ನೀರು ತುಂಬಿಸ್ಬೇಕು. 5 TMC ನೀರು ಹೆಚ್ಚಿಗೆ ಕೊಟ್ಟು ನೀವು ಆ ಮಂತ್ರವಷ್ಟೇ ನೀರು ತಗೊಂಡು ಹೋಗ್ಬೇಕು. ಏನೂ ಬದಲಾವಣೆ ಮಾಡ್ತೀರಾ, ತುಮಕೂರು ಜಿಲ್ಲೆಗೆ ಬರ್ತಿರ್ತಕ್ಕಂಥ ನೀರನ್ನ ನೀವು ಕಿತ್ಕೊಂಡು ತಗೊಂಡು ಹೋಗ್ತೀವಿ ಅಂತಂದ್ರೆ ಹೋರಾಟದ ಸ್ವರೂಪ ಪ್ರಚಂಡವಾಗಿರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಕೊಡ್ತೀವಿ. ನಾವು ಸಮಸ್ತ ನಾಗರಿಕರಲ್ಲಿ ಎಲ್ಲ ಸಂಘ ಸಂಘಟನೆಗಳು, ಎಲ್ಲ ಪ್ರಗತಿಪರ, ರೈತಪರ ಚಿಂತಕರು ಹಾಗೂ ಎಲ್ಲ ಸಂಘಟನೆಗಳ ಪರವಾಗಿ ನಾನು ಕೇಳ್ಕೊಳೋದೇನೆಂದರೆ, ದಯವಿಟ್ಟು ನಾಳಿನ ಹೋರಾಟದಲ್ಲಿ ತಾವೆಲ್ಲರೂ ಬಂದು ಕೈ ಜೋಡಿಸ್ಬೇಕು. ಕಾರಣ ಇದು ಯಾರದೇ ಒಬ್ಬರು ಹಿತಾಸಕ್ತಿಗಾಗಲಿ ಅಥವಾ ಕೇವಲ ಕೆಲವೊಬ್ರಿಗೆ ಇದರಿಂದ ಉಪಯೋಗನಪ್ಪ, ನಮಗೆ ಇದರಿಂದ ಉಪಯೋಗ ಇಲ್ಲ, ಆ ಥರ ನೀವು ಯಾವುದೇ ಕಾರಣಕ್ಕೂ ಸಮಸ್ತ ನಾಗರಿಕರು ತಿಳ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಈಗಲೇ ನಾವು ನೀರಿಗೆ ಎಷ್ಟು ಸಮಸ್ಯೆ ಪಡ್ತಾ ಇದ್ದೀವಿ, ಇನ್ನು ಮುಂದಿನ ದಿನಗಳಲ್ಲಿ ಈ ಚಾನಲ್ ಏನಾದರೂ ಓಪನ್ ಆಯಿತು ಅಂದರೆ, ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಏನಾದರೂ ಓಪನ್ ಮಾಡಿ ಈ ಮೂಲಕ ನೀರೇನಾದ್ರು ತೊಗೊಂಡು ರಾಮನಗರಕ್ಕೆ ಹೋದ್ರಂತೂ ಮುಂದಿನ ದಿನಗಳಲ್ಲಿ ತುಮಕೂರಿಗೆ ಇಂಟೈರ್ ತುಮಕೂರಿಗೆ ತುಂಬ 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 ಕಂಡರಿಯದೆ ಅಂತ ಕೇಳರಿಯದೆ ಅಂತ ದಿನಗಳು ಇಡೀ ಎಲ್ಲ ತುಮಕೂರು ನಾಗರಿಕರು ನೋಡಬೇಕಾಗುತ್ತೆ. ಈ ಮೂಲಕ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಪಕ್ಷಾತೀತವಾಗಿ ಎಲ್ಲ ನಾಯಕರು, ಯಾವುದೇ ಪಕ್ಷದ ಪ್ರತಿಯೊಂದು ಪಕ್ಷದ ನಾಯಕರು, ಮಾಜಿ ಇರ್ಬೋದು, ಹಾಲಿ ಇರ್ಬೋದು, ಎಲ್ಲರೂ ಬಂದು ಕೈ ಜೋಡಿಸಿ ಇದನ್ನು ತಕ್ಷಣ ಈ ಕಾಮಗಾರಿಯನ್ನು ನಿಲ್ಲಿಸೋಕ್ಕೆ ತಾವೆಲ್ಲ ಬೆಂಬಲ ಕೊಡಬೇಕಂತ ನಾನು ಕೇಳ್ಕೊತೀನಿ. ಹಾಗೂ ಇನ್ನೊಂದು ಹೇಳ್ತಾ ಇದ್ದೀನಿ, ಈಗ ನಾವು ಏನು ಅಟ್ ಪ್ರೆಸೆಂಟ್ ನಾವು ನೋಡ್ತಾ ಇದ್ದೀವಿ, ಕರ್ನಾಟಕ ತಮಿಳುನಾಡು ಯಾವ ಮಟ್ಟ ಕ್ರ್ಯಾಶ್ ಆಗ್ತಾ ಇದೆ ಬರೀ ಕಾವೇರಿ ಇಶ್ಯೂಗೋಸ್ಕರ. ಇದು ಮುಂದಿನ ದಿನಗಳಲ್ಲಿ ರಾಮನಗರ ತುಮಕೂರು ಫೈಟ್ ಮಾಡೋ ಅಂತ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ. ದಯವಿಟ್ಟು ಈಗ ಎದ್ದೇಳಿ ಎಚ್ಚೆತ್ಕೊಳ್ಳಿ. ಇದು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಇದನ್ನು ನಿಲ್ಸೋಕ್ಕೆ ನಾವೆಲ್ಲರೂ ಒಗ್ಗೂಡಿ ಪ್ರಯತ್ನ ಪಡೋಣ. ಮತ್ತೆ ಹೇಮಾವತಿ ನೀರು ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಈ ಮೂಲಕ ಇದೆ ಅಂತ ಪ್ರತಿಯೊಂದು ಸಂಘ ಸಂಘಟನೆಗಳು
ಚಿಂತಕರಿರ್ಬೋದು ಹಾಗೂ ಹಿರಿಯ ನಾಗರಿಕರಿಂದ ಹಾಗೂ ತುಮಕೂರಿನ ಎಲ್ಲ ಸಮಸ್ತ ನಾಗರಿಕರಿಂದ ಬೆಂಬಲ ಇದೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ.